12ನೇ ಶತಮಾನವನ್ನ ಭಾರತದ ಇತಿಹಾಸದ ಮಹಾಪರ್ವಕಾಲ ಅಥವಾ ನವಪರಂಪರೆಯ ಆದಿಕಾಲ ಅಂತ ಹೇಳಿ ಕರೀತೀವಿ. ಯಾಕಂದ್ರ ವಿಶ್ವಗುರು ಬಸವಣ್ಣವರು ಜೀವಿಸಿದ ಕಾಲ. ಮಾದರಸ ಮತ್ತು ಮಾದಲಾಂಬಿಕೆ ದಂಪತಿಗಳ ಮಗನಾದ ಬಸವಣ್ಣನವರು ಬಾಲ್ಯದಲ್ಲಿಯೇ ಸಮಾಜದಲ್ಲಿನ ತಾರತಮ್ಯಗಳ ವಿರುದ್ಧ ಸಿಡಿದೆದ್ದು ತಮ್ಮ ಸ್ವಂತ ಊರು ಬಾಗೇವಾಡಿಯನ್ನು ತೊರೆದು ಕೂಡಲ ಸಂಗಮಕ್ಕೆ ಬರ್ತಾರೆ. ಕೂಡಲ ಸಂಗಮದಲ್ಲಿಯೇ ಸತತವಾಗಿ 12 ವರ್ಷಗಳ ಕಾಲ ಅಧ್ಯಯನ ಮಾಡಿ ಸಮಾಜದಲ್ಲಿನ ಮೂಢನಂಬಿಕೆ, ಜಾತಿ ಪದ್ಧತಿ, ಉಳ್ಳವರ ದಬ್ಬಾಳಿಕೆಯನ್ನು ವಿರೋಧಿಸಲು ಮೊದಲಾಗ್ತಾರ. ತಮ್ಮ ವಚನಗಳ ಮೂಲಕ ಅರಿವಿನ ಅಮೃತವನ್ನ ಜನಮನಕ್ಕೆ ಇಳಿಸ್ತಾರ. ಆ ವಚನಗಳ ಪ್ರಭಾವ ಎಷ್ಟಿತ್ತಂದ್ರ ಸಾಮಾಜಿಕ ಜಾಲತಾಣಗಳ ತಂತ್ರಜ್ಞಾನಗಳ ಸುಳಿವೇ ಇಲ್ಲದಂತ ಅಂತ ಕಾಲದೊಳಗ ಸುಮಾರು 2 ಲಕ್ಷದವರೆಗೆ ಶ್ರೀ ಸಾಮಾನ್ಯರು ಅವರ ವಚನಗಳಿಂದ ಪ್ರೇರಿತರಾಗಿ ಜ್ಞಾನಿಗಳಾಗಿ ಇಂದ್ರ ಬಸವಣ್ಣವರ ತರನೇ ಇರಬೇಕು ಅಂತ ಹೇಳಿ ಅವರ ವ್ಯಕ್ತಿತ್ವವನ್ನ ಅಳವಡಿಸಿಕೊಂತಾರೆ. ಸಮಾಜದ ಚಿಂತಕರು, ವಚನಕಾರರು ಶರಣರನ್ನ ಸೇರಿಸಿಕೊಂಡು ಅನುಭವ ಮಂಟಪವನ್ನ ಪ್ರಾರಂಭ ಮಾಡ್ತಾರೆ. ಅಲ್ಲಮ ಪ್ರಭುಗಳು ಅಧ್ಯಕ್ಷತೆ ವಹಿಸಿದ ಆ ಸಭೆಯಲ್ಲಿ ಸಮಾಜದ ಕಾರ್ಯಗಳ ಬಗ್ಗೆ, ಸಚಿಂತನೆಗಳ ಬಗ್ಗೆ ಮತ್ತು ವಿಕಾಸದ ಚರ್ಚೆಗಳು ನಡೀತಾ ಇದ್ವು. ಪ್ರಜಾಪ್ರಭುತ್ವದ ಪರಿಕಲ್ಪನೆಗೆ ಮುನ್ನುಡಿ ಬರೆದ ಮೊದಲ ಸಂಸತ್ತು ಅದಾಗಿತ್ತು ಅಂತೇಳಿ ಜನ ಕರೀತಾರೆ. ಬಸವಣ್ಣನವರು ಶ್ರಮ ಸಂಸ್ಕೃತಿ, ಪ್ರಾಮಾಣಿಕ ಕಾಯಕದ ಪ್ರತಿಪಾದಕರಾಗಿದ್ದರು. ಮಹಿಳೆಯರ ಸಬಲೀಕರಣದ ಬಗ್ಗೆ ಅಂದಿನ ಕಾಲದಲ್ಲೇ ಧ್ವನಿ ಎತ್ತಿದವರು ಬಸವಣ್ಣನವರು. ಬಣ್ಣ, ವರ್ಗ, ಅಂತಸ್ತು, ಕುಲ, ಗೋತ್ರ ಇವೆಲ್ಲವನ್ನೂ ಮೀರಿದ ಸಮಾನತೆಯನ್ನು ಸಾರುವ ಹೊಸ ಸಮಾಜದ ಸೃಷ್ಟಿಗಾಗಿ ಕ್ರಾಂತಿ ಮಾಡಿದ ಬಸವಣ್ಣನನ್ನ ಒಂದೇ ಒಂದು ಸಮುದಾಯಕ್ಕೆ ಸೀಮಿತ ಮಾಡುವುದು ಎಷ್ಟು ಸಮಂಜಸ. ವಚನ ಸಾಹಿತ್ಯವನ್ನ ನಾವು ಎಲ್ಲಿವರೆಗೂ ಜೀವಂತವಾಗಿ ಇಡ್ತೀವೋ ಅಲ್ಲಿವರೆಗೂ ಬಸವಣ್ಣವರು ನಮ್ಮ ಜೊತೆ ಇದ್ದೇ ಇರ್ತಾರೆ. ಆದ್ದರಿಂದ ವಚನ ಸಾಹಿತ್ಯವನ್ನ ಸಾಗರದಾಚೆಗೂ ಪಸರಿಸುವ ಪ್ರಯತ್ನವನ್ನ ಮಾಡೋಣ ಎಂದು ತಿಳಿಸಿ ಉತ್ತರ ಕರ್ನಾಟಕದ ಮತ್ತಷ್ಟು ಮಾಹಿತಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.